ನಿಮ್ಗೊಂದು ಮ್ಯಾಜಿಕ್ ಕಾಣಿಸ್ಲಾ? ಈ ಮ್ಯಾಜಿಕ್ ನಮ್ಮೂರು ಹಳ್ಳಿ ಕಡೆ ಜಾಸ್ತಿ ನೋಡಿ ಸಿಗುತ್ತೆ. ಆದರೆ ಸ್ವಲ್ಪ ಕತ್ಲಿರೋ ಜಾಗಕ್ಕೆ ಹೋಗ್ಬೇಕು. ಬನ್ನಿ. ಮಳೆಗಾಲ ಅನ್ನೋದು ಆರಂಭವಾದಾಗ ನಮ್ಮ ಕಡೆ ನೆನಪಾಗೋದೆ ಆರಿದ್ರ ಮಳೆ ಹಬ್ಬ. ಈ ಹಬ್ಬ ಮಲೆನಾಡಿನ ಸಂಸ್ಕೃತಿ, ಭಕ್ತಿ ಮತ್ತು ಪ್ರಕೃತಿಯೊಂದಿಗೆ ಇರುವ ನಂಟನ್ನು ಸಾರುವ ಒಂದು ಸಂಭ್ರಮಾಚರಣೆ. ಇವತ್ತು ಈ ಆರಿದ್ರ ಮಳೆ ಹಬ್ಬಕ್ಕೆ ನಾನು ಹೋಗ್ತಾ ಇರೋದು ಬನವಾಸಿ ರೋಡಿನ ಬಿದ್ರಳ್ಳಿಲಿರೋ ನನ್ನ ಚಿಕ್ಕಜ್ಜಿ ಮನೆಗೆ. ಈ ಆರಿದ್ರ ಮಳೆ ಹಬ್ಬಕ್ಕೆ ಏನೇನು ಸ್ಪೆಷಲ್ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈ ಹಬ್ಬಕ್ಕೆ ಖಾರದೂಟನೇ ಸ್ಪೆಷಲ್. ಈ ವರ್ಷ ಮಳೆ ಬೆಳೆ ಒಳ್ಳೇದಾಗ್ಲಿ ಅಂತಾನೆ ಈ ಹಬ್ಬವನ್ನು ಊರಿನವರೆಲ್ಲ ಸೇರಿ ಆಚರಣೆ ಮಾಡ್ತಾರೆ. ಆದ್ರ ಮಳೆಗೆ ಏನೇನು ನೋಡಿದ್ರಿ? ಅದ್ರ ಮಳೆಗೆ ಕೋಳಿ ಮಟನು, ಎರಡು ಕುರಿ ಕೊಯ್ದ್ರು, 2 ಕುರಿ. ಈ ಹಬ್ಬದ ನಿಜವಾದ ವೈಬ್ ಫೀಲ್ ಆಗೋದು ಹಳ್ಳಿ ಭಾಗದಲ್ಲಿರುವ ಇಂತಹ ಮನೆಗಳಲ್ಲಿ ಮಾತ್ರ. ಈ ಮನೆ ಅಂಗಳ, ಮಣ್ಣಿನ ಸ್ಮೆಲ್, ಇಲ್ಲಿರುವ ಕಟ್ಟಿಗೆ ಒಲೆ, ಅಡುಗೆ ಮನೆಯ ಹೊಗೆ, ಹಿರಿಯರ ನಗು ನಿಜವಾಗ್ಲೂ ತುಂಬಾನೇ ಖುಷಿ ಕೊಡುತ್ತೆ. ಈ ಕಟ್ಟಿಗೆ ಒಲೆಯ ಮೇಲೆ ಮಾಡಿದ ಆರಿದ್ರ ಮಳೆಯ ನಾಟಿ ಕೋಳಿ ಊಟದ ಟೇಸ್ಟ್ ಇವಾಗ ನಮ್ಮ ಕಡೆ ಗ್ಯಾಸ್ ಸ್ಟೋವ್ನಲ್ಲಿ ಮಾಡೋ ಅಡುಗೆಯಲ್ಲೂ ಸಿಗಲ್ಲ. ಈ ಒಲೆ ಮುಂದೆ ಕೂತಾಗ ನಮ್ಮ ಬಾಲ್ಯದ ಕ್ಷಣಗಳು ಕಣ್ಮುಂದೆ ಬರುತ್ತೆ. ಚಳಿ ಕಾಯಿಸೋಕೆ, ಹಲಸಿನ ಬೀಜವನ್ನು ಬೇಯಿಸೋಕೆ, ಈ ಒಲೆ ಮುಂದೆ ಕೂತು ಕೇಳಿದ ಅಜ್ಜಿಯ ಕತೆಗಳು ಎಲ್ಲನೂ ಕಣ್ಮುಂದೆ ಬರುತ್ತೆ. ಇವತ್ತು ನಾವು ಎಷ್ಟೇ ದೊಡ್ಡ ಮನೆಗಳನ್ನು ಕಟ್ಟಿರ್ಬೋದು, ಟೆಕ್ನಾಲಜಿ ಎಷ್ಟೇ ಡೆವಲಪ್ ಆಗಿರ್ಬೋದು, ನಿಜವಾದ ನೆಮ್ಮದಿ, ಆತ್ಮೀಯತೆ ಮತ್ತು ಮನಸ್ಸಿಗೆ ಸಿಗೋ ಶಾಂತಿ ಇಂತಹ ಮನೆಗಳಲ್ಲಿ ಮಾತ್ರ ಸಿಗುತ್ತೆ. ಇಲ್ಲಿ ಕಲಿತ ಸರಳ ಜೀವನ, ಕಷ್ಟಪಟ್ಟು ದುಡಿಯುವ ಗುಣ, ಎಲ್ಲರೊಂದಿಗೆ ಬೆರೆತು ಬದುಕುವ ಮೌಲ್ಯಗಳು ನಮ್ಮ ಜೀವನಕ್ಕೆ ದೊಡ್ಡ ಪಾಠ. ಈ ಮೊಬೈಲ್ ನೆಟ್ವರ್ಕ್ ಇಲ್ದಿರೋ ಟೈಮಲ್ಲಿ ಈ ಮಕ್ಕಳ ಹಾಗೆ ರಸ್ತೆಯ ಮಣ್ಣಿನಲ್ಲಿ ಆಡಿದ ಕ್ಷಣಗಳು, ಹಾಗೆ ಮಿಂಚುಳದ ಲೈಟ್, ದೇ ಆಲ್ ಆರ್ ಬೆಸ್ಟ್ ಮೆಮೊರೀಸ್ ಆಫ್ ಲೈಫ್. ನನಗೆ ಅಜ್ಜ ಅಜ್ಜಿ ಇಲ್ಲ, ಆದರೆ ಆ ಪ್ರೀತಿ, ಮಮತೆ, ಖುಷಿ ನನಗೀಗಲೂ ಇವರಿಂದ ಸಿಗ್ತಾ ಇದೆ. ಪ್ರತಿ ವರ್ಷ ಈ ಆರಿದ್ರ ಮಳೆ ಹಬ್ಬನ ಮಾತ್ರ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಸೊ ನಿಮ್ಮ ಕಡೆ ಆರಿದ್ರ ಮಳೆ ಹಬ್ಬ ಹೇಗಾಯ್ತು ಅಂತ ಕಮೆಂಟ್ ಮಾಡಿ.